ಇಂದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿ ಪರಿಷ್ಕರಣೆ 2026 ಶುರು ಆಗ್ತಾ ಇದೆ. ನಾವೆಲ್ಲ ನೋಡಿರ್ಬೋದು, ವೆಸ್ಟ್ ಬೆಂಗಾಲು, ತಮಿಳುನಾಡು, ಅಸ್ಸಾಮು ಈ ಕಡೆ ಎಲ್ಲ ನಾವು ನ್ಯೂಸ್ ಚಾನೆಲ್ಸಲ್ಲಿ ನೋಡಿದ್ದೀವಿ. SAR ಪ್ರಕ್ರಿಯೆ ಮುಗಿದಿದೆ. ಒಂದಷ್ಟು ವೋಟರ್ಸ್ನ ಒಂದು 20 ಲಕ್ಷ, 10 ಲಕ್ಷ, 35 ಲಕ್ಷ ಈ ಥರ ವೋಟರ್ ಲಿಸ್ಟಿಂದ ಕಡಿತ ಆಗಿದ್ದಾರೆ ಅನ್ನೋದು ನಾವೆಲ್ಲರೂ ಕೇಳಿರ್ತೀವಿ. ವೋಟರ್ ಲಿಸ್ಟಿಂದ ಇದನ್ನು ತೆಗೆಯುವಂಥ ಪ್ರಕ್ರಿಯೆ ಅಲ್ಲ, ಇದನ್ನು ವೋಟರ್ ಲಿಸ್ಟನ್ನು ಸ್ವಚ್ಛ ಮಾಡುವಂಥದ್ದು. ಅಂದರೆ ತುಂಬ ವರ್ಷಗಳು 22 ವರ್ಷಗಳಿಂದ SAR ನಡೆದಿಲ್ಲ. ಆ ದೃಷ್ಟಿಯಿಂದ ಈ 22 ವರ್ಷಗಳಲ್ಲಿ ಸ್ಥಳಾಂತರಗೊಂಡವರು, ಡೆಡ್ ಆಗಿರುವಂಥವ್ರು, ಶಿಫ್ಟೆಡ್ ಆಗಿರುವಂಥವ್ರು, ಡೂಪ್ಲಿಕೇಟ್ ಆಗಿರುವಂಥದ್ದು, ಬೇರೆ ದೇಶಗಳಿಂದ ಬಂದು ಇಲ್ಲಿ ಸಿಟಿಸನ್ಸ್ ಎಲ್ಲ ಆದರೆ ಇಲ್ಲಿ ವಾಸ ಮಾಡ್ತಾ ಇರೋದು, ಇದನ್ನೆಲ್ಲ ಗುರ್ತು ಮಾಡೋಕ್ಕೆ ಮತ್ತು ವೋಟರ್ ಲಿಸ್ಟ್ನ ಸ್ವಚ್ಛ ಮಾಡಲಿಕ್ಕೋಸ್ಕರ ಇದು SAR ನಡೀತಾ ಇರುವಂಥದ್ದು. ಇದು 29ನೇ ತಾರೀಕಿಂದ ನಮ್ಮ ಮನೆಗಳಿಗೆ ಬೂತ್ ಲೆವೆಲ್ ಆಫೀಸರ್ಗಳು ಬರ್ತಾರೆ. ಅದರ ಜೊತೆ ನಾವು ಪ್ರತಿ ಬೂತ್ಗಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಕೂಡ ಜೋಡಿಸಿರ್ತೀವಿ. BLA2 ಅಂತ, ಬೂತ್ ಲೆವೆಲ್ ಏಜೆಂಟ್ಸ್ ಅಂತ. ಅವರು ಕೂಡ ಅವರ ಸಂಗಡ ಬಂದಾಗ ನಾವು ಅವ್ರಿಗೆ ಬೇಕಾಗಿರುವಂಥ ಮಾಹಿತಿಗಳನ್ನ ಕೊಡುವಂಥದ್ದು. ಅಂದರೆ ಅವರು ಮೊದಲಿಗೆ ಎನ್ಯುಮರೇಷನ್ ಫಾರ್ಮ್ಸ್ ಅಂತ ತೊಗೊಂಬಂದಿರ್ತಾರೆ. ನಮ್ಮದು ಪ್ರೀ ಪ್ರಿಂಟೆಡ್ ಎನ್ಯುಮರೇಷನ್ಸ್ ಫಾರ್ಮ್ಸು ಅವರು ತೊಗೊಂಬಂದಿರ್ತಾರೆ. ಅಂದರೆ ಈಗ ನಮ್ಮ ಮನೇಲಿ 4 ಜನ ಇದ್ದರೆ 4 ಜನದ್ದು ಕೂಡ ಅವ್ರ ಹತ್ರ ಆಲ್ರೆಡಿ ಪ್ರಿಂಟೆಡ್ ಎನ್ಯುಮರೇಷನ್ಸ್ ಫಾರ್ಮ್ಸ್ ಇರುತ್ತೆ. ಅದನ್ನು ತಗೊಂಡು ಫಿಲ್ ಮಾಡಿಕೊಡೋದು ಅಷ್ಟೇ ನಮ್ಮ ಕೆಲಸ. ಅದಕ್ಕೆ ಬೇಕಾಗಿರುವಂಥ ದಾಖಲಾತಿಗಳು 2ನೇ ಇದರಲ್ಲಿ ಕೇಳ್ತಾರೆ ನಮಗೆ. ಇಲ್ಲಾಂದರೆ ನಾವು ಕೊಡಬೇಕಾದ್ರೆ ಒಂದು ಆಧಾರ್ ಕಾರ್ಡು ಅಥವಾ ಪಾಸ್ಪೋರ್ಟ್ ಕಾರ್ಡು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಟ್ಯಾಚ್ ಮಾಡಿ ಕೊಡ್ಬೋದು. ಕೊಡಲೇಬೇಕಾ? ಅದೇನು ತೊಂದರೆ ಇಲ್ಲ. ನಾವು ಎನ್ಯುಮರೇಷನ್ ಫಾರ್ಮ್ ಮಾತ್ರ ತಲುಪಿಸ್ಬೇಕು. 2 ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. 2 ಫಿಲ್ ಮಾಡಬೇಕು, ಒಂದು ಅವರು ತಗೊತಾರೆ, ಒಂದು ಸಿಗ್ನೇಚರ್ ಹಾಕಿ ನಮಗೆ ಕೊಡ್ತಾರೆ. ಅಂದರೆ ಅದು ಅಕ್ನಾಲೆಜ್ಮೆಂಟ್ ಥರ, ನಾನು ಕೊಟ್ಟಿದ್ದೀನಿ, SAR ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದೀನಿ ಅಂತ. ಅಂದರೆ ಕಡೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿ ಕರಡು ಪ್ರತಿ ಬಂದಾಗ ನಮ್ಮ ಹೆಸರು ಅದರಲ್ಲಿ ಸೇರಿಸಿಲ್ಲ ಅಂದಾಗ ನಾವು ಇದನ್ನು ತೋರಿಸಿದ್ರೆ, ಎನ್ಯುಮರೇಷನ್ ಫಾರ್ಮ್ ನಾವು ಕೊಟ್ಟಿರೋದು ಅವ್ರ ಗಮನಕ್ಕೆ ತಂದರೆ ಅವರು ಸೇರಿಸ್ತಾರೆ. ಈ ಥರ ಪ್ರತಿಯೊಬ್ಬರಿಗೂ ಎನ್ಯುಮರೇಷನ್ ಫಾರ್ಮ್ ತಲುಪಿಸುತ್ತೆ. ಇನ್ನು 2ನೇದಾಗಿ ನಮ್ಮ ಮನೇಲಿ 18 ವರ್ಷ ತುಂಬಿರುವಂಥ ಮತದಾರ ಇದ್ದಾನೆ, 18 ವರ್ಷ ತುಂಬಿದೆ. ಅವ್ರದ್ದು ಫಾರ್ಮ್ 6 ತಗೊಂಡು ಅವರೇ BLOಗಳೇ ಕೊಡ್ತಾರೆ ನಮಗೆ. ಫಾರ್ಮ್ 6 ತಗೊಂಡು ತಂದೆ ತಾಯಿದು ವೋಟರ್ ಕಾರ್ಡ್ ಹಾಕಿ, ಆ ಮಗಂದು ಬರ್ತ್ ಸರ್ಟಿಫಿಕೇಟ್ ಹಾಕಿದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದ ಆಧಾರ್ ಕಾರ್ಡು ದಾಖಲೆಗಳು ಹಾಕಿದ್ರೆ ಅವರು ಆ ಪಟ್ಟಿಯಲ್ಲಿ ಸೇರ್ಕೊತಾರೆ. ಈಗ 3ನೇದಾಗಿ ನಾನು ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದೀನಿ, ಅಂದರೆ ಬೇರೆ ಕಡೆಯಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದೀನಿ ಅಂದರೆ ಫಾರ್ಮ್ 7 ಕೇಳ್ತಾರೆ. ಆ ಫಾರ್ಮ್ 7 ಕೊಟ್ಟಾಗ ನಾವು ಬೇರೆ ಕಡೆಯಿಂದ ಇಲ್ಲಿ ಶಿಫ್ಟ್ ಆಗಿದ್ರು ಕೂಡ ಅದನ್ನು ಸೇರ್ಪಡೆ ಮಾಡ್ತಾರೆ. ಫಾರ್ಮ್ 8 ನಾವು ನಮ್ಮ ಮತದಾರರ ಪಟ್ಟಿಯಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದರೆ, ಅಂದರೆ ಹೆಸರು ತಪ್ಪಾಗಿದೆ, ಇನ್ಶಿಯಲ್ ತಪ್ಪಾಗಿದೆ, ತಂದೆ ಹೆಸರು ತಪ್ಪಾಗಿದೆ, ಡೇಟ್ ಆಫ್ ಬರ್ತ್ ತಪ್ಪಾಗಿದೆ, ಈ ಥರದ್ದು ಏನೇ ಇದ್ದರೂ ಕೂಡ ಅವರು ಅದನ್ನು ಇನ್ನು ಫಾರ್ಮ್ 8 ಕೊಟ್ಟು ಅದನ್ನು ಕರೆಕ್ಷನ್ ಮಾಡ್ಕೋಬೋದು. ಮತ್ತು ಈಗ ಇನ್ನೊಂದೇನು ಅಂದರೆ, ನಮ್ಮ ಮನೆಯಲ್ಲಿ 4 ಜನ ಇರ್ತೀವಿ, ಇಬ್ಬರದು ಒಂದು ಬೂತಲ್ಲಿ ಇರುತ್ತೆ ಅಥವಾ ಒಂದು ಸ್ಕೂಲಲ್ಲಿ ಇರುತ್ತೆ, ಇನ್ನಿಬ್ಬರದ್ದು ಇನ್ಯಾವುದೋ ಸ್ಕೂಲಲ್ಲಿ ಇರುತ್ತೆ. ಅದನ್ನು ಕೂಡ ಈಗ ಸರಿ ಮಾಡ್ಕೊಳ್ಳೋಂಥ ಅವಕಾಶಗಳಿದೆ. ಅಂದರೆ ಅವರು ಬಂದಾಗ ನಾವು ಹೇಳ್ಬೇಕಿತ್ತಾರೆ 2 ಬೂತ್ಗಳಲ್ಲಿ ಇದ್ದೀವಿ ನಾವು, ಅದನ್ನು ಒಂದೇ ಬೂತ್ಗೆ, ಅಂದರೆ ಈ ಬೂತ್ ಇವಾಗ 194 ಅಂದರೆ ನಮ್ಮದು 197 ನಮ್ಗೆ ಇದೇ ಬೂತ್ಗೆ ಬೇಕು ಅಂದರೆ ಅದನ್ನು ಶಿಫ್ಟ್ ಇಲ್ಲಿಗೆ ಮಾಡ್ತಾರೆ. ಅದಕ್ಕೆ ಬೇಕಾಗಿರುವಂಥ ದಾಖಲಾತಿಗಳನ್ನ ತಲುಪಿಸ್ಬೇಕಾಗುತ್ತೆ. ಒಟ್ಟಾರೆಯಾಗಿ SIR ಅಂದರೆ ಅದರಲ್ಲಿ ಇರುವಂತಹ ತಪ್ಪುಗಳನ್ನ ಸರಿ ಮಾಡುವಂಥದ್ದು. ಈ ದೃಷ್ಟಿಯಿಂದ SIR 3 ತಿಂಗಳ ಕಾಲ ನಡೆಯುತ್ತೆ. ಮೊದಲನೇ 1 ತಿಂಗಳ ಅವಧಿಯಲ್ಲಿ ಬರೀ ನಾವು ಅವ್ರ ಸರ್ಕಾರದಿಂದ, ಅಂದರೆ ಎಲೆಕ್ಷನ್ ಕಮಿಷನ್ದ ಕೊಡುವಂಥ ಎನ್ಯುಮರೇಷನ್ ಫಾರ್ಮ್ಸ್ ತಗೋಬೇಕು, ಫಾರ್ಮ್ಸ್ ಕೊಡಬೇಕು. ಅದು ಹೊಸ ವೋಟರ್ ಲಿಸ್ಟಿಗೆ ಸೇರಿಸುವಂಥದ್ದು ಫಾರ್ಮ್ ಕೊಡಬೇಕು, ಕರೆಕ್ಷನ್ಸ್ ಇದ್ದರೂ ಕೊಡಬೇಕು, ಶಿಫ್ಟೆಡ್ ಇದ್ದರೂ ಕೊಡಬೇಕು. ಈ ಭಾಗದಲ್ಲಿ ನಾವು 2002 ವೋಟರ್ ಆಗಿದ್ದೆ ನಾನು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಕಮಲ್ನಾಥ್